ಚೀಟಿ ಜಯಮ್ಮನ್ ಮಾತು ಕೇಳ್ಕೊಂಡು ಟ್ರಿಪ್ ಹೋಗಿ ಸೊಂಟ ಎಲ್ಲ ನೋವು ಹಿಡ್ಕೊಂಡೈತಕ್ಕ. ಬಸ್ ಮಾಡೋಳೆ ಅನ್ಕೊಂಡ್ರೆ ಮಾಮೂಲಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಉಳಿತಾಯ ದುಡ್ಡಿಂದ ನಮ್ಮ ಆಧಾರ್ ಕಾರ್ಡ್ ಕಿತ್ತಿಕೊಂಡೆ ನಮ್ಮನೆ ಟ್ರಿಪ್ ಕರ್ಕೊಂಡು ಹೋದ್ರು ನೋಡ್ದ. ಹೌದು, ನಾವೇ ದೊಡ್ಡರು ಕಣೆ, ಏನ್ ಮಾಡಿ ಹೇಳೋಳು ಬುದ್ಧಿವಂತೆ. ನಾವೇ ಮನೆಯವ್ರ ಜೊತೆ ಹೋಗ್ಬಿಟ್ಟು ಬರ್ಬೋದಿತ್ತಲ್ವಾ. ಎಲ್ಲ ಪ್ರೀ ಕರ್ಕೊಂಡು ಹೋಗ್ಬಿಟ್ಟು ಜಯಮ್ಮ ಬಲ್ಲೆ ಅವಳೆ ಓಸಿ ಚೇರ್ ತರಮ್ಮಿ, ನಾನು ಕುತ್ಕೋತೀನಿ. ಬಾಜಿ ಈ ಕಡೆ ಕುತ್ಕೋ. ಲೇ ಅಮ್ಮಿ, ಆ ಬಸ್ ಕುಲ್ಕಿ ನನ್ನ ಸೊಂಟ ಎಲ್ಲ ಹೋಗ್ಬಿಟ್ಟಿದ್ದೆ ಕಣಿ, ಹಿಂದೆ ಫುಲ್ಲು ನೋವು ಕಣಮಿ. ಅಯ್ಯಾಜಿ, ನಾನು ಅದನ್ನೇ ಕಣೆ ಮಾತಾಡ್ತಿದ್ದಿದ್ದು. ಜಯಮ್ಮ ಬಲ್ಲೆ ಇದ್ದಾಳೆ ಅಲ್ವಾ ಅಂತಾನೆ. ಅಜಿ ಆರಾಮಾಗಿದ್ಯಾ? ಏನು ಆರಾಮೇ, ಸೊಂಟ ಎಲ್ಲ ನೋಯ್ತೈತೆ, ಅದಕ್ಕೆ ಚೇರ್ ತಂದಿದ್ದು ನಾನು. ನಾಳೆಯಿಂದ ಹೊಸ ವರ್ಷ ಬರ್ತೈತಲ್ಲಕ್ಕ. ಕಮಲಮ್ಮ, ನೀನೇನೇನು ಮಾಡ್ತೀಯ? ಕಣೆ, ನಾಳೆಯಿಂದ ಹೊಸ ಡಯಟ್ ಮಾಡ್ಬೇಕು, ಸಣ್ಣ ಆಗ್ಬೇಕು. ನಾಳೆಯಿಂದ ವಾಕಿಗೆ ಹೋಗ್ತೀನಿ ಕಣೆ. ನೀ ಹೇಳಕ್ಕೆ ಹೇಳ್ತೀಯ, ನೀನೇನು ಮಾಡ್ತೀಯ ನೀ ಹೇಳು. ಅಜ್ಜಿ, ನಾಳೆಯಿಂದ ನಾನು ಪಾಪ ನಮ್ಮ ಗಂಡಂಗೆ ಹಿಂಸೆ ಕೊಡಲ್ಲ. ನಾನೇ ಎಲ್ಲ ಕೆಲಸ ಮಾಡ್ಕೊತೀನಿ. ಗಳು ಅಂಗಡಿಗೆ ಹೋಗು ಅಂತಿದ್ನಲ್ಲ, ಅಂಗಡಿಗೆ ಹೋಗಲ್ಲ. ಕಳಿಸಲ್ಲ, ನಾನೇ ಹೋಗ್ತೀನಿ. ಆ ಮಕ್ಕಳನ್ನ ರೆಡಿ ಮಾಡೋ ಅಂತ ಹಿಂಸೆ ಮಾಡ್ತಿದ್ದೆ, ನಾನೇ ರೆಡಿ ಮಾಡ್ತೀನಿ ನಾಳೆ. ಪರವಾಗಿಲ್ಲ, ಒಳ್ಳೆ ನಿರ್ಧಾರನ ತಗೊಂಡಿದ್ಯಾ. ಇನ್ನು ನಾನು ಸ್ವಲ್ಪ ಸಣ್ಣ ಆಗಬೇಕು, ಚೆನ್ನಾಗಿ ವಾಕ್ ಮಾಡ್ತೀನಿ ನಾಳೆ. ಹಂಗೆ ನಾನು ನಾಳೆ ನೋಡ್ತೀನಿ, ಸ್ವಲ್ಪ ಮಾತು ಕಮ್ಮಿ ಮಾಡ್ತೀನಿ. ಅವ್ರವ್ರ ಬಗ್ಗೆ ಮಾತಾಡೋದು ಇನ್ನೂ ಒಂಚೂರು ಕಮ್ಮಿ ಮಾಡ್ಕೊತೀನಿ ನಾಳೆಯಿಂದ. ನೀನು ಹೋದ ವರ್ಷನೂ ಇದೇ ಮಾತು ಹೇಳಿದೆ, ಈ ವರ್ಷನೂ ಇದೇ ಮಾತು ಹೇಳಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಮಾತಾಡ್ತೀಯ, ತುಂಬಾ ಓಡಾಡ್ತೀಯ ನೀನು. ನಿಂಗೆ ಸುಸ್ತೇ ಆಗೋದಿಲ್ಲ ಅನ್ಸುತ್ತೆ. ಅದು ರಾಧಾ ಬರ್ತಾಳೆ, ರಾಧನ್ ಕೇಳೋಣ. ಏನೆಲ್ಲ ಮಾತಾಡ್ಕೊಂಡು ಕುತ್ಕೊಂಡು ಬಿಟ್ಟಿದ್ದೀರಾ? ಆರಾಮ ಇಲ್ಲ? ನನಗೆ ಸೊಂಟ ಅಂತೂ ನೋವು ಬಂದ್ಬಿಟ್ಟೈತೆ. ಏನ ಕುಲ್ಕಿ ಬಸ್ಸು ನಮ್ಮ ಕೈಲಿ ಆಗಿಲ್ಲ. ಇನ್ನೊಂದ್ಸಲ ಬಜೆಟ್ಟು ಉಳಿತಾಯ ಆಗೈತೆ, ಬನ್ನಿ ಹೋಗೋಣ. ನಾನು ಖಂಡಿತ ಬರಲ್ಲಪ್ಪ. ನಾವು ಅದೇ ಮಾತಾಡ್ಕೊಳ್ತಾ ಇದ್ದಿದ್ದು. ಇನ್ನೇನು ಹೊಸ ಹೊಸ ಕ್ಯಾಲೆಂಡ್ರದ್ದು ಹೊಸ ಬತ್ತಲ್ಲ, ನೀನೇನೇನು ಮಾಡಬೇಕು ಅನ್ಕೊಂಡಿದ್ಯಾ? ಹೇಳ್ರದ, ಹೋದ ವರ್ಷ ಒಂದು ಹೇಳ್ದೆ, ಈ ವರ್ಷ ಏನು ಹೇಳ್ತೀಯಾ? ನಿಮ್ಗಳ್ದೇನು ಹೇಳಿ ಫಸ್ಟು. ನೀವೇನೇನು ಚೇಂಜ್ ಮಾಡ್ಕೊತಾ ಇದ್ದೀರಾ ಲೈಫಲ್ಲಿ, ನಿಮ್ಮ ನೋಡ್ಬಿಟ್ಟು ನಾನು ಕೂಡ ಅನುಸರಿಸ್ತೀನಿ. ಇನ್ನು ನಾನೇ ಇನ್ಮೇಲೆ ನಾಳೆ ಮಕ್ಕಳಿಗೆಲ್ಲ ರೆಡಿ ಮಾಡ್ತೀನಿ. ಅಡುಗೆ ಎಲ್ಲ ನಾನೇ ಮಾಡ್ತೀನಿ, ಅಂಗಡಿಗೂ ನಾನೇ ಹೋಗ್ಬಿಟ್ಟು ಬರ್ತೀನಿ. ಮತ್ತು ನಮ್ಮ ಯಜಮಾನ್ರಿಗೆ ದುಡ್ಡು ಕೊಡಿ ಅಂತ ಪಿಡ್ಸಲ್ಲ. ಹಿಂಗೆ ಈ ಥರ ನಾನು ಅಂದ್ಕೊಂಡಿದ್ದೀನಿ ರಾಧಾ. ನಾಳೆ ನೋಡಮ್ಮಿ, ನಾನು ಸಣ್ಣ ಆಗಬೇಕು ಅಂದ್ಕೊಂಡಿದ್ದೀನಿ. ನಾಳೆ ವಾಕ್ ಮಾಡ್ಕೊಂಡು ಬರ್ತೀನಿ ಕಣಮ್ಮಿ. ಈ ರಾಧಾ, ನಾನು ಹೊಸಿ ಮಾತು ಕಮ್ಮಿ ಮಾಡ್ತೀನಿ ಕಣವ. ಅಜ್ಜಿ, ನೀನು ಮಾತು ಕಮ್ಮಿ ಮಾಡ್ತೀಯ? ನಾನು ನಂಬಲ್ಲ ಅಜ್ಜಿ. ಎಲ್ಲೋ ಸೆಂಟ್ ಸ್ಮೆಲ್ ಹೊಡಿತೈತಲ್ವಾ? ಅಲ್ವಾ ಅಲ್ಲೋ ಕಮಲಕ್ಕ? ಎಲ್ಲೋ ಬರ್ತಾವಳೆ ಚೀಟಿ ಜಯಮ್ಮ ಅನ್ಸುತ್ತೆ. ಅಕ್ಕ, ನಿಮ್ಮನ್ನೇ ನೆನ್ಸ್ಕೊತಾ ಇದ್ದೆ ಅಕ್ಕ. ಕೂತ್ಕೊಳ್ರಿ. ಹಂಗೆ ನೋಡ್ಕೊಂಡು ಹೋಗಿ ಬಂದೆ. ಟ್ರಿಪ್ಗೋ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡಿದಲ್ಲಮ್ಮ. ಬಂದ್ಮೇಲೆ ಹೆಂಗಿದ್ದಾರೆ ಅಂತ ವಿಚಾರಿಸ್ಕೋಬೇಕು, ಅದು ನಮ್ಮ ಕರ್ತವ್ಯ. ಅಯ್ಯೋ ಮನೆಯಲ್ಲಿ ಟ್ರಿಪ್ಗೆ ಅಂದ್ಬಿಟ್ಟು ಫ್ರೀ ಬಸ್ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟು ವಿಚಾರಿಸಕ್ಕೆ ಬಂದೋಳೆ ನೋಡು ಕಮಲಾ. ಏನಜ್ಜಿ ಇದು ಪಿಸಿ ಪಿಸು ಅಂತ್ಯಾ? ನನಗೆ ಪಿಸಿ ಅನ್ನೋದೆಲ್ಲ ಇಷ್ಟೆಲ್ಲ ಅಂತ ಗೊತ್ತು ತಾನೆ, ಜೋರಾಗಿ ಮಾತಾಡೋ. ಏನಿಲ್ಲವ, ಇನ್ನೊಂದ್ಸಲ ಹೋದಾಗ ಹೇಳು ಬರ್ತೀನಿ ಅಂತ ನಾನು ಕಮಲಮ್ಮನ ಕಿವಿಲಿ ಹೇಳ್ತಾ ಇದ್ದೆ. ಹಂಗ ಮಾರ್ಚಲ್ಲಿ ಹೋಗೋಣ ಆಯ್ತಾ? ರೆಡಿ ಆಗ್ಬಿಡಿ, ಮಾರ್ಚಲ್ಲಿ ಕರ್ಕೊಯ್ತೀನಿ. ರಾಧಾ, ನೀನು ರೆಡಿ ಆಗು ಆಯ್ತಾ? ನಾನು ಮಾತ್ರ ಹೋಗಲ್ಲ ರಾಧಾ, ನೀವೇನಾದ್ರು ಮಾಡ್ಕೊಳ್ಳಿ, ನಾನು ಮಾತ್ರ ಬರಲ್ಲ ಅವತ್ತಿನ ದಿನ. ಇನ್ಯಾರು ಹೋಯ್ತಾರೆ ತಕ್ಕೋ ಗೊತ್ತಾಯ್ತಲ್ಲ, ಯಮ್ಮನ ಬುದ್ಧಿ ಇನ್ಯಾರು ಹೋಗಲ್ಲ. ಏನೋ ಮೀಟಿಂಗ್ ಮಾಡ್ತಾ ಇದ್ರಲ್ಲ, ಏನು? ಅದೇ ಕಣಕ, ಕ್ಯಾಲೆಂಡರ್ ಹೊಸ ವರ್ಷ ಬತ್ತಲ್ಲ, ಎಲ್ಲರೂ ಏನೇನು ಬದಲಾವಣೆ ಮಾಡ್ಕೊಂಡ್ರು ನಿಮ್ಮ ಜೀವನದಲ್ಲಿ ಅಂತ ಇದ್ರು. ನಾನು ಸ್ವಲ್ಪ ಉಳಿತಾಯ ಮಾಡಬೇಕು, ಉಳಿತಾಯ ಮಾಡಿ ಏನಾದ್ರು ತಗೋಬೇಕು ಅಂತಿದ್ದೆ. ಹೌದಾ? ಹಿಂಗೆಲ್ಲ ಮಾತಾಡ್ತಿದ್ರ ಅಜ್ಜಿ? ನೀನೇನು ಮಾತಾಡ್ಕೊಂಡೆ? ಇವು ಏನು ಸುಳ್ಳು ಹೇಳ್ದಳು? ಈಗ ತಾನೇ ಇನ್ಮೇಲೆ ಕರೆಕ್ಟಾಗಿರ್ತೀನಿ ಅಂದವಳು, ಈ ಪಾಟಿ ಸುಳ್ಳು ಹೇಳ್ದಳ. ನಾನು ನಾಳೆ ಮಾತು ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಜಾಸ್ತಿ ಯಾರ ಬಗ್ಗೆನೂ ಮಾತಾಡಬಾರ್ದು ಅಂತ. ನೀನು ಕಮಲಾ? ಅದೇ ಸ್ವಲ್ಪ ಡಯಟ್ ಮಾಡಬೇಕು, ಸಣ್ಣ ಬೇಕು ಅಂದ್ಕೊಂಡಿದ್ದೀನಿ ನಾಳೆ. ಪರವಾಗಿಲ್ಲ, ಎಲ್ಲ ಒಳ್ಳೆ ನಿರ್ಧಾರಗಳು ಮಾಡಿದ್ದೀರಾ. ಮಾಡಿ. ಸರೋಜ, ನೀನು ಅಷ್ಟೇ ಒಳ್ಳೆ ಉಳಿತಾಯ ಮಾಡಿ ಏನಾದರೂ ತಗೋ ವರ್ಷದ ಕೊನೆಗೆ. ಏನು ತಗೊಳ್ಳೋದು ವರ್ಷದ ಕೊನೆಗೆ? ಉಳಿತಾಯ ಮಾಡಿ ತಗೋತೀನಿ ಅಂದಲ್ಲಮ್ಮ. ಅಯ್ಯೋ, ನಾಳೆ ಒಂದಿನ ಹಂಗಿರ್ತೀವಿ, ನಾಳೆದಿಂದ ಮಾಮೂಲಿ ಮತ್ತೆ ನಮ್ಮ ಜೀವನ ಹೆಂಗಿರುತ್ತೆ ಹಂಗೆ ನಡ್ಕೊಂಡು ಹೋಗುತ್ತೆ. ಅಂದರೆ ನೀವು ಹೇಳಿದ್ದು ಅರ್ಥ ಆಗಲಿಲ್ಲ. ಅರ್ಥ ಆಗಿಲ್ವಾ ನಿಂಗೆ ಜಯಮ್ಮ? ನಾಳೆ ಒಂದಿನ ಚೇಂಜ್ ಆಗ್ತೀವಿ, ನಾಳೆದಿಂದ ಮಾಮೂಲಿ ಮತ್ತೆ ಹೆಂಗಿರ್ತೀವೋ ಹಂಗೆ ಇರ್ತೀವಿ.